ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡ್ ಹೋಗೋಕೆ ಹಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟತ್ಕೊಂಡ್ ಹೋಗೋಕೆ ಹಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿ ಎಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ. ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಹಾಡ್ಲಿಗೆರೆ ಪುನರ್ವಸತಿ ಗ್ರಾಮದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಈಶ್ವರ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಮ್ಮ ಪರಿಚಯದವರಿದಾರಪ್ಪ, ದೊಡ್ಡ ಮನುಷ್ಯರಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು ಅಂತೇಳಿ ಎರಡು ಕೈ ಜೋಡಿಸಿ ಶರಣು ಶರಣಾರ್ಥಿ ಅಂತಾರೆ ಅಥವಾ ನಮಸ್ಕಾರ ಅಂತಾರೆ. ಅವಾಗ ನೀವೇನ್ ಮಾಡ್ತೀರಿ? ವಾಪಸ್ ಏನ್ ಮಾಡ್ತೀರಿ? ಅವರಿಗೆ ವಾಪಸ್ ನಮಸ್ಕಾರ ಅಂತ ಹೇಳ್ತಿರಲ್ಲ, ಶರಣು ಶರಣಾರ್ಥಿ ಅಂತ ಹೇಳ್ತೀರಿ ಅಲ್ವಾ? ಚಪ್ಪಾಳೆ ತಟ್ತೀರಾ? ಚಪ್ಪಾಳೆ ತಟ್ಟಿದ್ರೆ ಏನ್ ತಿಳ್ಕೊಳ್ತಾರ ಅವರು? ನಾವು ದೊಡ್ಡವರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ್ವಿ ಮಾರಾಯ, ಯಾಕೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಂಗೆ ಕಾಣ್ತೈತಿ, ಚಪ್ಪಾಳೆ ತಟ್ಟಿದ್ರು ಅಂತ ಅನ್ಸ್ಕೊಳ್ಳಲ್ವಾ? ಮತ್ ನಾವು ನಿಮಗೆ ಶರಣು ಶರಣಾರ್ಥಿ ಅಂದಾಗ ನೀವು ಇಷ್ಟಕ್ಕಂದ ಚಪ್ಪಾಳೆ ತಟ್ಟಿದ್ರೆ ನಾವೇನ್ ತಿಳ್ಕೊಬೇಕು ಹೇಳ್ರಿ? ಈಗ ನಾವು ನಿಮಗೆ ಹೇಳಿದ್ದೇನು? ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಅಂತ ಕೈ ಮುಗಿದು ನೀವೇನ್ ಮಾಡಿದ್ರಿ? ಶರಣಾರ್ಥಿ ಹೇಳ್ಬೇಕು ತಾನೆ. ಒಂದು ಶರಣುಗೆ ಅದು ಬಹಳ ದೊಡ್ಡ ಋಣ, ಅದು ಹಂಗಾಗಿ ಅದು ಋಣ ಇಟ್ಕೊಳ್ಬಾರ್ದು. ಎಲ್ಲರೂ ಹೇಳ್ರಿ ಒಂದ್ಸರಿ. ಇದು ನಮ್ಮ ಸಂಸ್ಕಾರ. ಇದು ನಮಗೆ ಯಾರೇ ಶರಣು ಅಂದ್ರೂ ಅವರಿಗೆ ಶರಣು ಅನ್ನುವಂಥದ್ದು ನಮ್ಮ ಸಂಸ್ಕಾರ. ನಾವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಅದು ನಮ್ಮ ಸಂಸ್ಕಾರ ಇಲ್ಲ ಅಂತ ಆಗ್ಬಿಡುತ್ತೆ. ಹಂಗಂತ ನೀವು ಯಾರು ಗೊತ್ತಿಲ್ದಿರೋರು ಅಂತ ಅಲ್ಲ, ಇಲ್ಲಿ ಕೂತ್ಕೊಂಡೆ ಮರೆತು ಬಿಟ್ಬಿಟ್ಟಿದ್ರಿ. ದೇವಸ್ಥಾನ ಬಹಳ ವರ್ಷಗಳಿಂದ ಕಟ್ಟಿದ್ವಿ. ಕಳಸ ಬಿಜ್ಜಳ ಆಸ್ಥಾನಕ್ಕೆ ಕುದುರೆ ಮೇಲೆ ಹೋಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಬಸವಣ್ಣ ಬರುವಂತ ದಾರಿ ಒಳಗೆ ಹರಳಯ್ಯನವ್ರು ಬರ್ತಾರೆ. ಅವರು ಚಪ್ಪಲಿ ಹೊಲಿಯುವಂತ ಕೆಲಸ ಮಾಡ್ತಿದ್ದಂಥವ್ರು. ಹರಳಯ್ಯನವ್ರು ಬಸವಣ್ಣವ್ರು ನೋಡಿ, ಪುಣ್ಯಾತ್ಮ ನಮ್ಮಂತ ಕೀಳು ಜಾತಿ ಅನ್ನಿಸ್ಕೊಂಡಂತ ಜನಗಳಿಗೂ ಕೂಡ ಅಂಗದ ಮೇಲೆ ಲಿಂಗ ಕೊಟ್ಟು ಮರ್ಯಾದೆಯಿಂದ ತಲೆ ಎತ್ತಿ ಬದುಕಂಗ್ ಮಾಡಿದೆ ಕಣಪ್ಪ ನೀನು ಅಂತೇಳಿ ಬಸವಣ್ಣ ನಿನ್ ದರ್ಶನ ಆಗಿದ್ ನನ್ ಪುಣ್ಯ ಅಂತೇಳಿ ಎರಡು ಕೈ ಜೋಡಿಸಿ ಶರಣೋ ಬಸವಣ್ಣ ಅಂತ ಕೂಗ್ತಾರೆ. ಕುದುರೆ ಮೇಲೆ ಹೋಗ್ತಿದ್ದಂತ ಮಂತ್ರಿಗಳು, ಬಸವಣ್ಣ ಮಂತ್ರಿ, ಅವರು ಪ್ರಧಾನಮಂತ್ರಿ, ಅವರು ಹರಳಯ್ಯನವ್ರನ್ನ ನೋಡಿ ಶರಣು ಶರಣು ಹರಳಯ್ಯನವ್ರೆ ಅಂತ ಒಂದು ಶರಣು ಜಾಸ್ತಿ ಹೇಳ್ಬಿಡ್ತಾರೆ. ಹರಳ ಹೇಳಿದಷ್ಟು ಶರಣು ಒಂದು ಶರಣು. ಬಸವಣ್ಣ ಹರಳಯ್ಯನವ್ರ ಪ್ರತಿಯಾಗಿ ಹೇಳಿದಷ್ಟು ಶರಣು ಎರಡು ಶರಣು ಹೇಳ್ಬಿಟ್ರು. ಶರಣು ಶರಣು ಹರಳಯ್ಯನವ್ರೆ ಅಂತ ಹೇಳಕ್ಕೆ ಅಂತ ಹೋಗ್ಬಿಟ್ರು. ಇದು ಸಾಮಾನ್ಯವಾಗಿ ಯಾರಿಗಾರ ಸಾಮಾನ್ಯರಿಗಾಗಿದ್ರೆ ಏನಾಗ್ತಾ ಇತ್ತು? ಬಸವಣ್ಣವ್ರು ನಾನು ಶರಣು ಅಂದೆ, ಅವರು ಶರಣು ಅಂದ್ರು ಅಂತ ಮುಗಿದೋಗ್ತಿತ್ತು ಅದು. ಆದ್ರೆ ಹರಳಯ್ಯ ಅವರಿಗೆ ಯೋಚನೆ ಶುರುವಾಗ್ಬಿಡುತ್ತೆ, ನಾನು ಬಸವಣ್ಣಗೆ ಒಂದು ಶರಣು ಹೇಳಿದ್ರೆ ಪುಣ್ಯಾತ್ಮ ನನಗೆ ಎರಡು ಶರಣು ಹೇಳಿ ಒಂದು ಶರಣುವಿನ ಭಾರ ಜಾಸ್ತಿ ಮಾಡ್ಬಿಟ್ನಲ್ಲ, ಹೆಗಲ ಮೇಲೆ ಹೊರಿಸ್ಬಿಟ್ನಲ್ಲ ಅಂತೇಳಿ ಹರಳಯ್ಯನವ್ರಿಗೆ ಚಿಂತೆ ಶುರುವಾಗ್ಬಿಡುತ್ತೆ. ಆಮೇಲೆ ಬಸವಣ್ಣವ್ರು ಏನ್ ಮಾಡ್ತಾರೆ, ಅವ್ರ ಪಡೆಗೆ ಅವ್ರು ಹೋಗ್ಬಿಟ್ರು. ಬಸವಣ್ಣ ಹರಳಯ್ಯನವ್ರಿಗೆ ಲಿಂಗ ದೀಕ್ಷೆ ಮಾಡಿದ್ರು. ಬಸವಣ್ಣ ಹರಳಯ್ಯನವರಿಗೆ ತನ್ನ ದೇವರನ್ನು ತಾನೇ ಇಟ್ಕೊಂಡು ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆಮೇಲೆ ಮಂತ್ರೋಪದೇಶ ಮಾಡಿದ್ರು. ಹಂಗಾಗಿ ಹರಳಯ್ಯ ತಳಸಮದ ಕೆಳ ಜಾತಿಯನ್ನು ನೆಚ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಶಿವಶರಣ ಅಂತ ನೆಚ್ಕೊಳ್ಳೋ ಮಟ್ಟಕ್ಕೆ ಅವನ ಜೀವನ ಎತ್ತರಕ್ಕೆ ಹೋಗ್ಬಿಟ್ಟಿತ್ತು. ಹಾಗಾಗಿ ತನ್ನ ಜೀವನವನ್ನ ಎತ್ತರಕ್ಕೆ ಏರಿಸಿದಂತ ಬಸವಣ್ಣಗೆ ನಾವು ಎಷ್ಟು ಋಣಿಗಳಾಗಿದ್ರು ಸಾಲದು, ಬಸವಣ್ಣವ್ರ ಪಾದಕ್ಕೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು. ಅಂತ ಹೇಳಿ ಆ ಬಸವಣ್ಣ ನಮಗೆ ಒಂದು ಶರಣು ಜಾಸ್ತಿ ಹೇಳ್ಬಿಟ್ರಲ್ಲ ಅಂತ ಹೇಳಿ ಅವ್ರಿಗೆ ಆ ಋಣ ಹೆಂಗ್ ತೀರಿಸ್ಬೇಕು ಅಂತ ಗೊತ್ತಾಗದೇನೆ ಮನೆಗೆ ಬಂದು ಹೆಂಡತಿ ಹತ್ರ ಹೋಗಿ ಕುತ್ಕೊಳ್ತಾರೆ, ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಹೆಂಡತಿ ಕಲ್ಯಾಣಮ್ಮ ಕೇಳ್ತಾರೆ, ಯಾಕ್ರೆ ಇಷ್ಟೊಂದು ಬೇಜಾರಾಗಿದ್ರಿ ನೀವು ಅಂತೇಳಿ. ಅವಾಗ ಬಸವಣ್ಣ ಹರಳಯ್ಯ ಹೇಳ್ತಾರೆ, ಇಲ್ಲ ನಾನು ಒಂದು ಶರಣು ಹೇಳಿದ್ದಕ್ಕೆ ಬಸವಣ್ಣ ಎರಡು ಶರಣು ಹೇಳ್ಬಿಟ್ರು. ನಾವು ಅವ್ರ ಋಣ ತೀರ್ಸಕ್ ಜನ್ಮ ಜನ್ಮಾಂತರದಲ್ಲಿ ಬಂದು ಸೇವೆ ಮಾಡಿದ್ರು ಕೂಡ ಬಸವಣ್ಣ ಋಣ ತೀರ್ಸಕ್ ಆಗಲ್ಲ ನಮ್ಮ ಕೈಲಿ. ಅಂತ ಬಸವಣ್ಣ ನಮಗೆ ಒಂದು ಶರಣು ಜಾಸ್ತಿ ಹೇಳ್ಬಿಟ್ರಲ್ಲ, ಅದನ್ನ ಹೆಂಗ ತೀರಿಸಲಿ ನಾನು ಅಂತೇಳಿ ನನಗೆ ಮನ್ಸಿಗೆ ಬಹಳ ನೋವಾಗ್ತಾ ಇದೆ. ಆ ಋಣ ತೀರ್ಸೋದು ಹೇಗೆ ಅಂತ ಚಿಂತೆ ಶುರುವಾಗ್ಬಿಟ್ಟಿದೆ ನನಗೆ ಅಂದಾಗ ಆ ತಾಯಿ ಹೇಳ್ತಾಳೆ, ಅಲ್ರಿ ನಿಮಗ್ ಬೇಜಾರಾಗಿದೆ ಅಂದ್ರೆ ನನಗೂ ಬೇಸರನೇ. ನಿಮಗ್ ಬಸವಣ್ಣ ಎರಡು ಶರಣು ಹೇಳಿದ್ರೆ ನನಗೂ ಹೇಳ್ದಂಗೆ ಆತು. ಆ ಋಣ ಇಬ್ರು ಸೇರ್ಕೊಂಡು ತೀರಿಸಬೇಕಾಗುತ್ತೆ, ಏನ್ ಮಾಡೋಣ ಹೇಳ್ರಿ ಅಂತ ಅಂದಾಗ ಹರಳಯ್ಯ ಅಂತಾರೆ, ಒಂದ್ ಜೊತೆ ಒಳ್ಳೆ ಪಾದರಕ್ಷೆ ಮಾಡಿಕೊಡೋಣ.
ಈ ಜಗತ್ತಿನೊಳಗೆ ಯಾರು ಮಾಡಿಕೊಟ್ಟಿರಬಾರ್ದು ಅಂತ ಪಾದರಕ್ಷೆಗಳನ್ನ ಬಸವಣ್ಣವ್ರಿಗೆ ಮಾಡ್ಕೊಡೋಣ ಅಂತ ಹೇಳಿ. ಹರಳಯ್ಯ ಅಂದ್ರೆ ಕಲ್ಯಾಣಂ ಅಂತೇಳಿ ಯಾರು ಮಾಡಿಕೊಡ್ಲಾರ್ದಿರುವಂತ ಪಾದರಕ್ಷೆ ಹೆಂಗಪ್ಪ ಮಾಡಿಕೊಡ್ತೀವಿ ನೀನು? ಎಲ್ಲರೂ ಅದೇ ಪ್ರಾಣಿಗಳ ಚರ್ಮದಿಂದ ಪಾದರಕ್ಷೆ ಮಾಡೋದು. ನೀನ್ ಇವತ್ತು ಮಾಡಿದ್ರೆ ಇನ್ನೊಬ್ಬನ್ ಮಾಡಿಬಿಡ್ತಾನೆ ಆ ಪಾದರಕ್ಷೆನ. ಹಂಗಾಗಿ ಯಾರು ಮಾಡ್ಲಾರ್ದಿರೋ ಪಾದರಕ್ಷೆ ಮಾಡ್ಬೇಕು ನೀನು ಅಂತಂದ್ರೆ ನಮ್ಮ ಮೈ ಚರ್ಮ ತೆಗೆದು ಪಾದರಕ್ಷೆ ಮಾಡ್ಕೊಡ್ಬೇಕು ನೋಡಪ್ಪ ಅಂತೇಳಿ ಆ ತಾಯಿ ಗಂಡಿಗೆ ಹೇಳ್ತಾಳೆ. ಅವಾಗ ಹರಳಯ್ಯಗ ಆಶ್ಚರ್ಯ ಆಗುತ್ತೆ, ಹೌದಲ್ಲ ಯಾರು ಮಾಡ್ಲಾರ್ದಿರುವಂತ ಪಾದರಕ್ಷೆ ಅಂತಂದ್ರೆ ನಮ್ಮ ಚರ್ಮದಿಂದ ಮಾಡ್ಬೇಕು. ಆಯ್ತು, ಹಾಗಾದ್ರೆ ನನ್ ತೊಡೆ ಚರ್ಮ ನಿನ್ ತೊಡೆ ಚರ್ಮ ತೆಗೆದು ಕಿತ್ತು ಆ ಚರ್ಮವನ್ನು ಹಾಕಿ ಬಸವಣ್ಣವರಿಗೆ ಪಾದರಕ್ಷೆ ಮಾಡ್ತಾರೆ. ಆ ಪಾದರಕ್ಷೆ ತಗೊಂಡು ಬಸವಣ್ಣವ್ರಿಗೆ ಅರ್ಪಣೆ ಮಾಡೋದಕ್ಕೆ ಅಂತ ಹೋದ್ರೆ ಆ ಪುಣ್ಯಾತ್ಮರು ಏನ್ ಮಾಡ್ತಾರೆ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಮಾರಾಯ ಪಾದರಕ್ಷೆಗಳು ಅಂತೇಳಿ ಅವ್ನು ಮುಟ್ಟಿ ನೋಡ್ತಾರೆ. ಮುಟ್ಟಿ ನೋಡಿದಾಗ ಯಾವತ್ತೂ ಇದ್ದ ರೀತಿಯೊಳಗೆ ಇರ್ಲಿಲ್ಲ. ಯಾಕೆಂದ್ರೆ ಯಾವ್ದಾರ ಪ್ರಾಣಿಗಳು ಚರ್ಮ ಇರ್ಲಿಲ್ಲ, ಬೇರೆ ತರನೇ ಅನುಭವಕ್ಕೆ ಬಂತು. ಇದು ಯಾವ ಚರ್ಮ ಮಾರಾಯ ಹೊಸದಾಗಿ ಮಾಡಿದಂಗೆ ಕಾಣ್ತದೆ, ಇದ್ಯಾವ್ದು ಹೊಸ ಪ್ರಾಣಿ ಚರ್ಮ ಮಾಡ್ಕೊಂಡ್ ಬಂದಿದೆಯಲ್ಲೋ ನೀನು ಹರಳಯ್ಯ ಅಂತ ಕೇಳಿದಾಗ ಹರಳಯ್ಯನವ್ರು ಹೇಳ್ತಾರೆ, ಸ್ವಾಮಿ ಅವ್ರಿಗೆ ಸುಳ್ಳು ಹೇಳಕ್ ಬರಲ್ಲ. ಸ್ವಾಮಿ ನೀವು ನಮಗೆ ಒಂದು ಬಸವಣ್ಣವರ ಪಾದದ ಕೆಳಗಿರ್ಬೇಕು ಅನ್ನುವಂತ ಅಪೇಕ್ಷೆ ಇಟ್ಟುಕೊಂಡು ನಮ್ಮ ತೊಡೆ ಚರ್ಮದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಗಳು ಅಂತ ಹೇಳ್ತಾರೆ. ಹೆಂಗಾಗಿರ್ಬೋದು ಬಸವಣ್ಣವ್ರಿಗೆ. ನಮ್ಮಂತರ ನಿಮ್ಮಂತರ ಯಾರು ಆಗಿದ್ರೆ ಏನ್ ಮಾಡೋರು ಗೊತ್ತೇನೋ, ಅವ್ನ್ ತೊಡೆ ಚರ್ಮ ಚಪ್ಪಲೆಕ್ಕೆ ಅಡ್ಡಾಡ್ ತಿನ್ಕೊಂಡು ನಾನು ಅಂತ ಹೆಮ್ಮೆಯಿಂದ ಕೇಳ್ತಿದ್ವಿ. ಆದ್ರೆ ಬಸವಣ್ಣ ಹಂಗ ಮಾಡ್ಲಿಲ್ಲ. ಅಯ್ಯೋ ಶಿವನ ಎಂತ ಕೆಲಸ ಮಾಡಿದ್ರಲ್ಲ ಮಾರ್ಯಾರ, ಇಂಥ ನನ್ನಂತವ್ರಿಗೆಲ್ಲ ಕಣಪ್ಪ ಸಾಕ್ಷಾತ್ ಶಿವನೇ ಬಂದು ಧರಿಸ್ಕೊಳ್ಬೇಕೆ ಹೊರತು ನಾವು ಧರಿಸ್ಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತೇಳಿ ಆ ಪಾದಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ವಾಪಸ್ ಕೊಟ್ಬಿಡ್ತಾರೆ. ಆಮೇಲೆ ಅವನ್ ಮನೆಗೆ ತಗೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ಮಧುವರ್ಷ ಬರ್ತಾನೆ. ಮಧುವರ್ಷ ಬಂದು ಬಸವಣ್ಣ ಹರಳೆಯನ್ನು ತಡೆ ಕೇಳ್ತಾನೆ. ಆ ಪಾದಕೆಗಳನ್ನು ಹಾಕೇಳಕ್ಕೂ ಯೋಗ್ಯತೆ ಬೇಕು, ಕೊಡ ಮರ ಇಲ್ಲಿ ನಾನೇ ಕೇಳ್ತೀನಿ ಅಂತೇಳಿ ಬಲವಂತದಿಂದ ಕಿತ್ಕೊಳ್ತಾನೆ. ಕಿತ್ಕೊಂಡು ಪಾದ ಇಟ್ಟು ಮೆಟ್ಟೋದಕ್ಕೆ ಅಂತ ಎಷ್ಟು ಬೇಡ ಅಂದ್ರೂ ಕೇಳಲ್ಲ ಅವ್ರು. ಹರಳಯ್ಯ ಕಲ್ಯಾಣಮ್ಮ ಬೇಡ 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 ಅಂದ್ರೂ ಕೇಳಲ್ಲ, ಎಷ್ಟು ಬೇಡ ಅಂದ್ರೂ ಕೇಳಲ್ಲ. ಹೋಗಿ ಪಾದ ಇಟ್ಟು ಬಿಡ್ತಾನೆ. ಪಾದ ಇಟ್ಟ ತಕ್ಷಣ ಅವ್ನ ಮೈಯೆಲ್ಲ ಉರಿಯಕ್ಕೆ ಶುರು ಆಗ್ಬಿಡುತ್ತೆ. ಎಷ್ಟು ಉರಿತದೆ ಅಂತ ಹೇಳಿದ್ರೆ ಯಾವ ರಾಜ ವೈದ್ಯರು ಬಂದು ಯಾವ ಚಿಕಿತ್ಸೆ ಕೊಟ್ಟರು ಕೂಡ ಉರಿಗೆ ಶಮನ ಆಗಲ್ಲ. ಕೊನೆಗೆ ಯಾರೋ ಪುಣ್ಯಾತ್ಮರು ಹೇಳ್ತಾರೆ ಅವನ ಮಗಳಿಗೆ, ಮಧುಬಯ್ಯನ ಮಗಳಿಗೆ ಹೇಳ್ತಾರೆ, ನೋಡ್ತಾಯಿ ಹರಳಯ್ಯನ ಮನೆ ಒಳಗೆ ಹೋಗಿ ಅವ್ನ ಮಹಾಮಹಿಮ, ಅವನು ಪಾದರಕ್ಷೆ ಮಾಡೋದಕ್ಕಿಂತ ನೀರು ಇಟ್ಕೊಂಡಿದ್ದಾನೆ. ಆ ನೀರು ತಗೊಂಡ್ ಬಂದು ನೀನ್ ಸ್ನಾನ ಮಾಡಿಸಿದ್ರೆ ಮಾತ್ರ ನಿಮ್ ತಂದೆ ಉರಿ ವಾಸಿ ಆಗುತ್ತೆ, ಇಲ್ಲ ಉರಿ ಶಮನ ಆಗಲ್ಲ ಕಣಮ್ಮ ಅಂತ ಹೇಳಿದಾಗ ತಂದೆ ಗೊತ್ತಿಲ್ದಂಗೆ ಹೋಗಿ ಆ ತಾಯಿ ನೀರು ತಗೊಂಡ್ ಬಂದು ಆ ತಂದೆಗೆ ಸ್ನಾನ ಮಾಡಿದಾಗ ಉರಿ ಶಮನ ಆಯ್ತು. ಆಮೇಲೆ ಹರಳಯ್ಯ ಮದುವೆಗಳ ಮಕ್ಕಳು ಮದುವೆ ಆಯ್ತು. ಅವರಿಬ್ರು ಮದುವೆ ಮಾಡಿದ್ರು ಅಂತೇಳಿ ಬಿಜ್ಜಳನ್ ಸೈನಿಕರೆಲ್ಲ ಸೇರ್ಕೊಂಡು ಹರಳಯ್ಯ ಮದುವೆಗೆ ಎಳೆಗೂಟ ಶಿಕ್ಷೆ ಕೊಟ್ರು. ನೋಡ್ರಿ, ಒಂದು ಶರಣು ಹೇಳಲಿಲ್ಲದ್ರೆ ಎಷ್ಟೆಲ್ಲ ನಡ್ಕೊಂತ ಹೋದ್ ಘಟನೆ. ಒಂದು ಶರಣು ಜಾಸ್ತಿ ಹೇಳಿದ್ದಕ್ಕೆ ಎಷ್ಟೆಲ್ಲ ಘಟನೆಗಳು ನಡ್ಕೊಳ್ತಾ ಹೋದ್ ನೋಡ್ರಿ. ಹಾಗಾಗಿ ಯಾವತ್ತೂ ಕೂಡ ನಾವು ನಮಗೆ ಒಬ್ರು ಗೌರವ ಕೊಟ್ರು ಅಂದ್ರೆ ಅದ್ರ ರೀತಿಯಲ್ಲಿ ವಾಪಸ್ ಗೌರವ ಕೊಡ್ಬೇಕು. ನಾವು ಅದನ್ನ ನಾವೆಲ್ಲ ರೂಢಿ ಮಾಡ್ಕೊಂಡು ಬಿಡ್ಬೇಕಾಗುತ್ತೆ. ನಮ್ಮಲ್ಲಿ ಆ ರೂಢಿಗಳು ಹಿಂದಿಂದಲೂ ಇದಾವೆ. ಈಗ ನೀವು ಮದುವೆ ಮಾಡ್ತೀರಲ್ಲ, ಮನೆಗಳಲ್ಲಿ ಮದುವೆ ಮಾಡ್ತೀರಿ, ಗೃಹ ಪ್ರವೇಶ ಮಾಡ್ತೀರಿ, ಅಥವಾ ಯಾವ್ದಾರ ಶುಭ ಕಾರ್ಯ ಮಾಡಿದಾಗ ಮುಯಿ ಅಂತ ಹಾಕ್ತಾರೆ, ಗೊತ್ತಲ್ಲ? ಮುಯಿ ಅಂತ ಹಾಕ್ತಾರೆ. ಆ ಕಡೆ ಉತ್ತರ ಕರ್ನಾಟಕ ಆಯ್ರಿ ಅಂತ ಹೇಳ್ತಾರೆ, ಮುಯಿ ಅಂತ ಹಾಕ್ತಾರೆ. ಇವತ್ತಿನ ಆಧುನಿಕ ಭಾಷೆ ಒಳಗೆ ಗಿಫ್ಟ್, ಇವತ್ತಿನ ಭಾಷೆ ಒಳಗೆ ಗಿಫ್ಟ್. ಆಮೇಲೆ ರಿಟರ್ನ್ ಗಿಫ್ಟ್ ಅಂತ ಬಂದತಿ. ಮತ್ತೆ ನಮ್ಮಲ್ಲಿ ರಿಟರ್ನ್ ಗಿಫ್ಟ್ ಇತ್ತು. ರಿಟರ್ನ್ ಗಿಫ್ಟ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ನಿಮ್ ಮನೆ ಮದುವೆಗೆ ಬಂದು ಅವ್ರ ಒಂದ್ ಸೀರೆ ಮುಯಿ ಹಾಕಿದ್ರು ಅಂದ್ರೆ ಬರ್ಕೊಂಡಿರ್ತಾರೆ, ಇಂತ ಬಸವರಾಜಪ್ಪನವರು ಮನೆ ಇಟ್ಬಿಟ್ಟಿರ್ತಾರೆ. ಆ ಬಸವರಾಜಪ್ಪನ ಮನೆ ಮದುವೆ ಕರೆದಾಗ ತೆಗೆದು ನೋಡ್ತಾರೆ, ಪುಸ್ತಕ ತೆಗೆದು ನಮ್ಮ ಮದುವೆಗೆ ಬಂದಾಗ ಒಂದ್ ಸೀರೆ ಹಾಕಿದ್ರು ಮರೆಯ, ನಾವು ಕೊನೆ ಪಕ್ಷ ಒಂದ್ ಸೀರೆ ಹಾಕ್ಲಿದ್ರೆ ಹಂಗೆ ಅಂತೇಳಿ ಆ ಮದುವೆಗೆ ಸೀರೆ ತಗೊಂಡೋಗಿ ಕೊಟ್ಟು ಬರ್ತಿದ್ರಿ. ನಿಮ್ ಮನೆ ಮದುವೆಗೆ ಬಂದು 100 ರೂಪಾಯಿ ಆಯ್ರಿ ಮಾಡಿದ್ರು ಅಂದ್ರೆ ಅವ್ರ ಮನೆ ಮದುವೆಗೂ 100 ರೂಪಾಯಿ ಆಯ್ರಿ ಮಾಡೋದು. ನಿಮ್ ಮನೆ ಬಂದು ಸ್ಟೀಲ್ ಲೋಟ ಆಯ್ರಿ ಮಾಡಿದ್ರು ಅಂತಂದ್ರೆ ಮಾರಾಯ ಅಷ್ಟೆಲ್ಲ ಇದ್ದು ಒಂದು ಸ್ಟೀಲ್ ಲೋಟ ಆಯ್ರಿ ಮಾಡ್ಯಾರೆ, ನಾವು ಸ್ಟೀಲ್ ಕಪ್ಪೆ ಕೊಡೋದು ನಡೆಯತ್ಲಾಗೆ ಅಂತ ಒಂದು ಸ್ಟೀಲ್ ಲೋಟ ಕೊಟ್ಟು ಬರೋದು. ಹಿಂಗೆ ಮುಯಿಗ್ ಮುಯಿ ಯಾವ ಋಣನೂ ಇಟ್ಕೊಳ್ಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮವ್ರು ಏನ್ ಮಾಡಿದ್ರು ಅಂತ ಮುಯಿಗ್ ಮುಯಿ ಅನ್ನುವಂತ ಒಂದು ಗಾದೆ ಮಾತನ್ನ ನಿರ್ಮಾಣ ಮಾಡಿದ್ರು. ಹಾಗೆ ಮದುವೆ ಮನೆಗೆ ಹೋಗಿ ಕೊಟ್ಟದ್ದನ್ನು ಕೂಡ ವಾಪಸ್ ಋಣ ತೀರಿಸೋದು. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದ್ರು ಅಂತ ಹೇಳಿ ಅವ್ರ ಮನೆ ಶುಭ ಕಾರ್ಯಕ್ಕೆ ಹೋಗಿ ಕೊಟ್ಟು ಋಣ ತೀರಿಸೋದು. ಈ ತರದಲ್ಲಿ ಯಾವುದನ್ನು ಕೂಡ ಋಣ ಇಟ್ಕೊಳ್ಳಾರದಿರುವಂತಹ ಒಂದು ವ್ಯವಸ್ಥೆ ನಮ್ಮ ಸಂಸ್ಕಾರದೊಳಗೆ ಬಂದಿದೆ, ನಮ್ಮ ಸಂಸ್ಕೃತಿ ಒಳಗೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಋಣ ಇಲ್ದಂಗೆ ಬದುಕಕ್ಕೆ ಆಗೋದೇ ಇಲ್ಲ. ನಾವು ಯೋಚನೆ ಮಾಡ್ತಾ ಹೋಗ್ರಿ, ಕೆಲವು ಋಣ ನಮ್ಮ ಕೈ ತೀರ್ಸಕ್ಕಾಗಲ್ಲ. ನಿಮ್ಮನೆಗೆ ನಮ್ಮನ್ನ ಕರೆದಿರ್ತೀವಿ, ನಾವು ಊಟ ಮಾಡ್ತೀವಿ, ಕೊನೆಗೆ ಏನ್ ಮಾಡ್ತೀವಿ, ಬಹಳ ಅಂದ್ರೆ ಋಣ ತೀರ್ಸೋದು ಹೆಂಗೆ, ನಮ್ಮನೆ ನಮ್ಮನ್ನ ಕರೆಸಿ ಊಟ ಹಾಕಿಬಿಟ್ರೆ ಮುಗಿತು, ಅದು ಋಣ ತೀರ್ತು. ಆದ್ರೆ ಹಿಂಗ್ ಊಟ ಮಾಡಿಸಿದ್ದು, ಬಟ್ಟೆ ಕೊಡಿಸಿದ್ದು, ಇಂಥವೆಲ್ಲವೂ ಋಣ ತೀರಿಸಬಹುದು. ಆದ್ರೆ ತೀರ್ಸಕ್ಕಾಗ್ಲಾರ್ದೆ ಇರ್ತಕ್ಕಂಥ ಋಣಗಳು ಬೇಕಾದಷ್ಟಿದಾವೆ. ತೀರ್ಸಕ್ಕಾಗ್ಲಾರ್ದಿರ್ತಕ್ಕಂಥ ಋಣಗಳು ನಮ್ಮ ಹೆಗಲ ಮೇಲೆ ಬೇಕಾದಷ್ಟಿದೆ. ಋಣದ ರತ್ನ ಗಣಿ ಅಂತಾರೆ ಜೀವನಕ್ಕೆ. ಈ ಜೀವನ ಅನ್ನೋದೇನೈತಲ್ಲ ಋಣದ ರತ್ನ ಗಣಿ. ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಋಣದೊಳಗೇ ಬದುಕ್ತಾ ಇರಬೇಕು. ಇಲ್ಲಪ್ಪ ನಾನು ಯಾರಿಗೂ ಬೇಕಾಗಿಲ್ಲ, ನಾನು ಯಾರು ಸಹವಾಸನೂ ಬೇಡ, ನಾನು ಒಬ್ಬನೇ ಬದುಕ್ತೀನಿ ಅಂದ್ರೆ ಆಗಲ್ಲ. ನಾನು ಒಬ್ಬನೇ ಬದುಕ್ತೀನಿ ಅಂದ್ರೂ ಕೂಡ ನನಗೆ ಮಣ್ಣಿನ ಋಣ ಬೇಕು.
ನಾನು ಒಬ್ಬನೇ ಬದುಕ್ತೀನಿ ಅಂದ್ರೆ ನಮಗೆ ನೀರಿನ ಋಣ ಬೇಕು. ನಾನು ಒಬ್ಬನೇ ಬದುಕ್ತೀನಿ ಅಂದ್ರೆ ನಮಗೆ ಸೂರ್ಯನ ಋಣ ಬೇಕು. ನಾನು ಒಬ್ಬನೇ ಬದುಕ್ತೀನಿ ಅಂದ್ರೆ ಗಾಳಿ ಋಣ ಬೇಕು. ನಾನು ಒಬ್ಬನೇ ಬದುಕ್ತೀನಿ ಅಂತಂದ್ರೆ ಪ್ರಕೃತಿಯಲ್ಲಿ ಬಿಡ್ತಕ್ಕಂಥ ಹಣ್ಣು, ಕಾಯಿ, ಫಲ, ಪುಷ್ಪ ಇವೆಲ್ಲದರ ಋಣ ನನಗೆ ಬೇಕು. ಆ ಋಣ ಇಟ್ಕೊಂಡ್ಲಾರ್ದಂಗೆ ನಾನು ಬದುಕಕ್ ಸಾಧ್ಯ ಆಗತ್ತ? ಯೋಚನೆ ಮಾಡ್ರಿ. ಈ ಭೂಮಿ ಋಣ ನಮಗೆ ತೀರ್ಸಕ್ಕಾಗತ್ತ? ಹೇಳ್ರಿ ನೋಡಿ, ನಾವೇನ್ ಕೊಟ್ಟು ಭೂಮಿ ಋಣ ತೀರಿಸ್ಬೋದು? ಹೇಳ್ರಿ, ಯೋಚನೆ ಮಾಡ್ರಿ. ಈ ಮರಗಳೆಲ್ಲ ಒಳ್ಳೆ ಗಾಳಿ ಕೊಡ್ತಾವಲ್ಲ ನಮಗೆ, ಏನ್ ಕೊಟ್ಟ ಆ ಗಾಳಿ ಋಣ ತೀರ್ಸಕ್ಕಾಗತ್ತೆ ನಮ್ಮ ಕೈಲಿ? ಸೂರ್ಯ ಬಿಸಿಲು ಕೊಡ್ತಾನೆ, ನಮಗೆ ಅನಿಸ್ತತಿ ಏನ್ ಸೆಕೆ ಮರೆಯ ಈ ಸೂರ್ಯ ಅಂತ ನಮಗೆ ಅನಿಸ್ತತಿ. ಹಂಗಂತೇಳಿ ನಿನ್ ಸವಸನ ಬೇಡ ಮರೆಯ ಸೂರ್ಯ ಅಂತೇಳಿ ನಾವೇನಾದ್ರು ಸೂರ್ಯಗೆ ಅಂದು ಅವನ್ ಸೂರ್ಯ ಬೇಜಾರಾಗಿ ಒಂದ್ ವಾರ ಬರ್ದಂಗಿದ್ದು ಬಿಟ್ರೆ ನಾವು ಹಿಂಗಿರಕ್ ಸಾಧ್ಯ ಆಗತ್ತ? ಎಲ್ಲರೂ ಹೆಂಗಾಗಿ ಬಿಡ್ತೀವಪ್ಪ ಅಂತಂದ್ರೆ, ಈಗೇನ್ ನಮಗೆ ಬಿಸಿಲಾಯ್ತಲ್ಲ, ಇದ್ರ 1000 ಪಟ್ಟು ತಂಪು ಶುರುವಾಗ್ಬಿಡ್ತೈತಿ. 1000 ಪಟ್ಟು ತಂಪು ಶುರುವಾಯ್ತು ಅಂತಂದ್ರೆ ನಾವ್ ಯಾರು ಬದುಕಿರಲ್ಲ. ನಾವಷ್ಟೇ ಈ ಭೂಮಿ ಮೇಲೆ ಯಾವ ಜೀವರಾಶಿಗಳು ಬದುಕಿರಲ್ಲ. ಹಂಗಾಗಿ ಸೂರ್ಯನ ಋಣನೂ ಕೂಡ ನಮ್ ಕೈಲಿ ತೀರ್ಸಕ್ಕಾಗಲ್ಲ. ಹಿಂಗೆ ಋಣ ತೀರ್ಸಕ್ಕಾಗ್ಲಾರ್ದಿರ್ತಕ್ಕಂಥ ಈ ಜಗತ್ತಿನೊಳಗೆ ಬೇಕಾದಷ್ಟಿದಾವೆ. ಆ ಋಣ ಭಾರದ ಜೊತೆಯಲ್ಲಿ ಇನ್ನಷ್ಟು ಋಣಗಳನ್ನ ಯಾಕೆ ಇಟ್ಕೊಳ್ಬೇಕು ನಾವು? ಅದಕ್ಕೆ ಏನ್ ಮಾಡೋದಪ್ಪ ಅಂತೇಳಿ ಕೃತಜ್ಞತೆ ಸಲ್ಲಿಸ್ಕೊಳ್ತಾ ಹೋಗೋದು. ಅದಕ್ಕೆ ದೇವಸ್ಥಾನ ಕಟ್ಟಿದ್ ಯಾಕಪ್ಪ ಅಂತೇಳಿ ಋಣ ತೀರ್ಸಕ್ಕೆ ಅಂತ. ಅದು ಏನ್ ದೇವ್ರ ಋಣ ತೀರ್ಸಕ್ಕಾಗತ್ತೆ ನಮ್ ಕೈಲಿ? ಹೇಳ್ರಿ ನೋಡ, ದೇವ್ರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನಪ್ಪ. ನೋಡ್ರಿ, ಬರೀ ನಮಗೆ ಕೊಟ್ಟಿರ್ತಕ್ಕಂಥ ಕಣ್ಣುಗಳು ಎಷ್ಟು ಸಣ್ಣವು ಅಲ್ಲ, ಬಹಳ ಅಂದ್ರೆ ಒಂದೊಂದು ಇಂಚು ದೊಡ್ಡ ಕಣ್ಣುಗಳು ಅಷ್ಟೇ ಅವು. ಅದಕ್ಕಿಂತ ದೊಡ್ಡ ಕಣ್ಣೇನು ಇರಕ್ಕಾಗಲ್ಲ. ಏನ್ 2 ಇಂಚ್ ಗಟ್ಟಲೆ ಕಣ್ಣು ಇರ್ತಾವ, ಅಥವಾ ಇಂತಿಂತ ಕಣ್ಣು ಇರ್ತವೆ. ನಾವು ಹೇಳ್ಬೋದು ಇಂಥ ಕಣ್ಣು ಬಿಟ್ಟ ಮರ ಅನ್ಬೋದೇ ಹೊರತು ಇಂತಿಂತ ಕಣ್ಣು ಇರಕ್ ಸಾಧ್ಯ ಇಲ್ಲ. ಇಷ್ಟು ಸಣ್ಣ ಕಣ್ಣೊಳಗೆ ಇಷ್ಟು ದೊಡ್ಡ ಜಗತ್ ನೋಡ್ತಾ ಇದೀವಿ ನಾವು. ನೋಡ್ರಿ, ಯೋಚನೆ ಮಾಡ್ರಿ, ದೇವ್ರು ಎಷ್ಟು ಅದ್ಭುತ ಕೊಟ್ಟಿದ್ದಾನೆ ನಮಗೆ. ಇನ್ನೊಂದು ಕಣ್ಣು ನಿರ್ಮಾಣ ಮಾಡಿ ದೇವ್ರನ್ನ ತೀರ್ಸಕ್ಕಾಗತ್ತ ನಮ್ಮ ಕೈಲಿ? ಸಾಧ್ಯನ? ಯೋಚನೆ ಮಾಡ್ರಿ. ಆಮೇಲೆ ಒಂದು ನಾಲಿಗೆ, ಸುತ್ತಮುತ್ತ ಇರೋ ಜೊತೆ ಸ್ನೇಹದಿಂದ ಇರಬೇಕು ಅಂತ ತೀರ್ಮಾನ ಮಾಡುವುದು ನಾಲಿಗೆನೆಯ, ದ್ವೇಷದಿಂದ ಇರಬೇಕು ಅಂತ ತೀರ್ಮಾನ ಮಾಡೋದು ಕೂಡ ನಾಲಿಗೆನೆಯ. ತಪ್ಪಿ ನಾಲಿಗೆ ಏನಾರ ಹೆಚ್ಚು ಕಡಿಮೆ ನುಡಿತು ಅಂದ್ರೆ ಏನಾದಿತ್ತು ಹೇಳ್ರಿ? ಯೋಚನೆ ಮಾಡ್ರಿ. ಅಯ್ಯ ಅನ್ನೋದು ಬಿಟ್ಟು ಎಲವೋ ಅಂದ್ರೆ ನಾಲಿಗೆ ಸಣ್ಣದಿಷ್ಟೇ, ಒಂದ್ 2-3 ಇಂಚು ಉದ್ದ ಇರೋ ನಾಲಿಗೆ, 32 ಹಲ್ಲುಗಳು ಮಧ್ಯದಲ್ಲಿರ್ತಕ್ಕಂಥ ನಾಲಿಗೆ ಅಯ್ಯ ಅನ್ನೋದು ಬಿಟ್ಟು ಎಲವೋ ಅಂದ್ಬಿಟ್ರೆ ಏನಾಯ್ತು? ನರಕ. ಬಸವಣ್ಣ ಹೇಳ್ತಾರೆ ನೋಡ್ರಿ, ದೇವಲೋಕ ಮರ್ತಲೋಕವೆಂಬುದು ಬೇರಿಲ್ಲ ಕಾಣಿರೋ, ಈ ಲೋಕದೊಳಗೆ ಮತ್ತೇನಂತ ಲೋಕ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ನಾವು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಈ ನಾಲಿಗೆ ಮಾತಾಡಿಸಿದ್ರೆ ಸ್ವರ್ಗ. ಅದೇ ನಾಲಿಗೆ ಬಳಸ್ಕೊಂಡು ನಾವು ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ವಿ ಅಂತಂದ್ರೆ ಇಲ್ಲೇ ನರಕ ಶುರುವಾಗುತ್ತೆ. ಗುರುಗಳು ಆಶೀರ್ವಚನ ಮಾಡ್ಲಿ ಅಂತ ಕೊಟ್ಟಿದ್ದಾರಪ್ಪ. ಗುರುಗಳು ಆಶೀರ್ವಚನ ಮಾಡೋದ್ ಬಿಟ್ಟು ಬಾಯಿ ಬಂದ್ ಬಯಕ್ ಶುರು ಮಾಡಿದ್ರೆ ಏನಾಯ್ತು? ಗುರುಗಳನ್ನ ಕರ್ಸಿರೋ ಯಾರನ್ನ ಕರ್ಸಿರೋ ಮಾರಾಯ ಅಂದ್ರೆ ನೀವು ಎಲ್ಲಿ ಹೋಯ್ತು? ಇಡೀ ವಾತಾವರಣ, ಈ ದೈವಿಕ ಭಾವನೆಯಲ್ಲಿರ್ತಕ್ಕಂಥ ವಾತಾವರಣ ದ್ವೇಷ ಭಾವನೆಗೆ ತಿರುಗಿಬಿಡುತ್ತೆ. ಅದಕ್ಕೆ ಕಾರಣ ಆಗೋದು ಯಾವುದು? ಸಣ್ಣ ನಾಲಿಗೆ. ನೋಡಿ, ಇಷ್ಟು ಸಣ್ಣ ನಾಲಿಗೆ ಒಳಗೆ ದೇವ್ರು ಎಷ್ಟು ಅದ್ಭುತ ಶಕ್ತಿ ಇಟ್ಟಿದ್ದಾನೆ. ನಮಗಿರೋದು 2 ಕೈ. 2 ಕೈ ಒಳಗಿರ್ತಕ್ಕಂಥವು 10 ಬೆರಳು. ಈ 2 ಆಗೋದೇ ಇಲ್ಲ. ಹಾಗಾಗಿ ಇಂಥವೆಲ್ಲ ಋಣಗಳನ್ನು ತೀರ್ಸಕ್ ಆಗಲ್ಲ ಅಂದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ನಮ್ ಕೈಲಿ ನಿನ್ ಋಣ ತೀರ್ಸಕ್ ಆಗಲ್ಲಪ್ಪ, ನಿನ್ನ ಆಶೀರ್ವಾದ ನಮಗಿರ್ಲಿ. ತಾಯಿ, ನಮ್ ಕೈಲಿ ನಿನ್ ಋಣ ತೀರ್ಸಕ್ ಆಗಲ್ಲ ಕಣವ, ನಿನ್ನ ಆಶೀರ್ವಾದ ನನಗಿರ್ಲಿ. ನೀನ್ ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ತೀನಿ ಕಣವ ತಾಯಿ. ನಿನಗೆ ನಿನ್ ಕೈಲಿ ಆಗದೆ ಇದ್ದ ಕಾಲದಲ್ಲೂ ಕೂಡ ನೀನಂಗ್ ನನ್ನ ಮಗು ಅಂತ ಸಾಕೊಂಡು ಈ ಹತ್ರಕ್ಕೆ ಬೆಳೆಸಿದಲ್ಲ, ಕಾಲಕ್ಕೂ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆ ತಾಯಿನ ತಂದೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅದನ್ನ ಮಾಡಿದ್ರೆ ಅವ್ರು ಋಣ ತೀರ್ತೇನೆ ಅಂತ ಕೇಳಿದ್ರೆ ಖಂಡಿತ ತೀರಲ್ಲ. ಆ ದೃಷ್ಟಿಯಿಂದ ಋಣ ತೀರ್ಸಕ್ಕಾಗದೇ ಇದ್ದಾಗ ನಮ್ ಕೈಲಿ ಏನಾಗುತ್ತೋ ಅದನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ, ಪ್ರಾಮಾಣಿಕವಾಗಿ ಅದನ್ನ ಅರ್ಪಣೆ ಮಾಡ್ತಕ್ಕಂಥ ಒಂದು ಉದಾರ ಸ್ವಭಾವಗಳನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನೀವೆಲ್ಲ ಇವತ್ತು ಅಲ್ಲಿಂದ ಡಣಾಕ್ನಳ್ಳಿಯಿಂದ ಆ ಕಡೆಯಿಂದ ಎಲ್ಲ ಮುಳುಗಡೆ ಆಯ್ತು ಅಂತ ಈ ಕಡೆಗೆ ಬಂದ್ರಿ. ಎಲ್ಲದನ್ನು ಸಾಮಾನು ಕಟ್ಕೊಂಡು ಎಲ್ಲ ಬಂದ್ರಿ. ಮನೆ ಬಿಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಈಗ ಅದರಲ್ಲೂ ಮುಳುಗಡೆ ಆದ್ಮೇಲೆ ನಮ್ಮ ಊರು ಬಿಡ್ಬೇಕು ಅಂದ್ರೆ ಎಷ್ಟು ಧರ್ಮದಂತ ಬದುಕ್ತಾ ಇರ್ತಕ್ಕಂಥವ್ರು ಏನ್ ವ್ಯವಸ್ಥೆ ಸರ್ಕಾರ ಮಾಡ್ಕೊಡ್ತದೋ ಬಿಡ್ತದೋ ಗೊತ್ತಿಲ್ಲ, ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ ಅಂತೇಳಿ ಅತ್ಯಂತ ಶ್ರದ್ಧೆಯಿಂದ ತರಕಾರಿ ಬೆಳೆದು, ತೋಟಗಾರಿಕೆ ಮಾಡಿಕೊಂಡು, ಹೈನುಗಾರಿಕೆ ಮಾಡಿಕೊಂಡು, ನಿಮ್ ಬದುಕನ್ನು ಹಸನು ಮಾಡಿಕೊಂಡು ಗ್ರಾಮನ ಕೂಡ ಹಸನು ಮಾಡ್ಬೇಕು ಅನ್ನುವಂತ ಒಂದು ಅಪೇಕ್ಷೆ चलो